ಇಡೀ ರಾಷ್ಟ್ರವೇ ನಮ್ಮ ಕುಮಾರಣ್ಣ ಅವರನ್ನ ಮೆಚ್ಚಿಕೊಂಡಿದೆ. ಅವರು ಮುಖ್ಯಮಂತ್ರಿ ಆದಾಗ ಅನೇಕ ಜನಪರ ಕಾರ್ಯಗಳನ್ನ ಮಾಡಿದ್ದಾರೆ. ಅಂತ ಒಬ್ಬ ವ್ಯಕ್ತಿನ ಅವರ ಬಣ್ಣದ ಆಧಾರದ ಮೇಲೆ ಗುರುತಿಸಿ ಮಾತಾಡುವಂಥ ನೀಚ ಪ್ರವೃತ್ತಿ ಬುದ್ಧಿಯನ್ನು ಇವತ್ತು ಜಮೀರ್ ಅಹಮದ್ ಅವರು ತೋರಿಸಿದ್ದಾರೆ. ಇದು ಒಂದು ಸಂವಿಧಾನಿಕ ಹುದ್ದೆಯಲ್ಲಿದ್ದು, ಒಂದು ಜವಾಬ್ದಾರಿಯುತವಾದ ಸಚಿವ ಸ್ಥಾನದಲ್ಲಿದ್ದು, ಸಮಾಜಕ್ಕೆ ಅವರು ಯಾವ ರೀತಿ ಇವತ್ತಿನ ಯುವಕರಿಗೆ ಮಾದರಿ ದೀಪ ಆಗ್ತಿದ್ದಾರೆ ಅಂದರೆ, ನಮ್ಮನ್ನೆಲ್ಲವ್ರನ್ನೂ ದಾರಿ ತಪ್ಪಿಸ್ಕೊಂಡು ದಿಕ್ಕು ತಪ್ಪಿಸಿ ಇಂಥ ಹೇಳಿಕೆಗಳನ್ನು ನೋಡ್ತಿರೋರು ಮುಂದಿನ ಒಂದು ಯುವ ಪೀಳಿಗೆಗೆ ಅವರು ಅಪಾಯಕಾರಿಯಾದಂಥ ವಸ್ತು ಆಗಿದ್ದಾರೆ ಅವರು. ಹಾಗಾಗಿ ಅಂತ ಒಬ್ಬ ಧೀಮಂತ ನಾಯಕನನ್ನ ಒಂದು ಬಣ್ಣದ ಹೆಸರಿಂದ ಕರೆದಿರೋದು ಖಂಡನೀಯ. ಈ ಕೂಡಲೇ ಗೌರವಾನ್ವಿತ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೂಡಲೇ ಶಿಸ್ತು ಕ್ರಮ ತಗೋಬೇಕು. ಯಾಕೆಂದ್ರೆ ನಮ್ಮ ಮುಖ್ಯಮಂತ್ರಿಗಳು ನಾನು ಹುಟ್ಟಬೇಕಾದ್ರೆ ಯಾವುದೇ ಒಂದು ಜಾತಿಯಿಂದ ಅರ್ಜಿ ಹಾಕೊಂಡು ಅಥವಾ ಅಲ್ಲುಟ್ಬೇಕು ಇಲ್ಲುಟ್ಬೇಕು ಅಂತ ಹೇಳಿಲ್ಲ, ಸಮಾಜಕ್ಕೆ ಒಂದು ಮಾದರಿಯಾಗಿರ್ತೀನಿ ನಾನು ಅಂತ ಹೇಳಿದಂತ ಮುಖ್ಯಮಂತ್ರಿಗಳು ಅವ್ರ ಸಚಿವ ಸಂಪುಟದಲ್ಲಿರೋ ಸಹೋದ್ಯೋಗಿ ವಿರುದ್ಧ ಯಾವುದೇ ಕಾರಣಕ್ಕೂ ನಿರ್ದಾಕ್ಷಿಣ್ಯವಾಗಿ ಶಿಸ್ತು ಕ್ರಮವನ್ನ ಈ ಕೂಡಲೇ ಜರುಗಿಸ್ಬೇಕು. ಅವರು ಒಬ್ಬ ಮಾದರಿ ಮುಖ್ಯಮಂತ್ರಿ ಅನ್ನೋದನ್ನ ತೋರಿಸ್ಕೊಳ್ಳೋಕ್ಕೋಸ್ಕರನಾದ್ರೂ ಅವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಬೇಕು. ಇದ್ರ ಜೊತೆಗೆ ಜಮೀರ್ ಅಹಮದ್ಗೆ ಅವ್ರಿಗೆ ಸಂಸ್ಕಾರನೇ ಇಲ್ಲ ಅಂತ ಹೇಳ್ತೀನಿ. ಯಾಕೆಂದ್ರೆ ಒಂದು ವಂಶವನ್ನೇ ಕೊಂಡ್ಕೊಳ್ತೀನಿ ಅಂತ ಹೇಳ್ತಾರೆ. ಒಂದು ವಂಶ ಅಂದ್ರೆ ಅವ್ರಿಗೆ ಏನಾದ್ರು ಅರ್ಥನೇ ಇಲ್ಲ. ಅದರಲ್ಲಿ ವಯಸ್ಸಾದ ತಂದೆ ತಾಯಿಗಳು, ಅಜ್ಜಿಗಳು, ಮಕ್ಕಳು, ಹೆಣ್ಮಕ್ಳೆಲ್ಲ ಇರ್ತಾರೆ. ಅವರು ಒಬ್ಬ ಕೊಂಡ್ಕೊಳ್ತೀನಿ ಅಂತ ಹೇಳಿದ್ರೆ ಯಾವ ಅರ್ಥ ಬರ್ತದೆ ಅಂತ ನಾವು ಹಿಂದೂಗಳಾಗಿ ಯೋಚನೆ ಮಾಡ್ಬೇಕಾಗ್ತದೆ. ಪ್ರತಿಯೊಬ್ಬ ಹಿಂದೂನು ಭಾರತೀಯನೂ ಅದನ್ನ ಖಂಡಿಸ್ಬೇಕು. ಅದೇ ರೀತಿಯಾಗಿನೂ ಮುಸ್ಲಿಮ್ಸ್ ಜನಾಂಗದಕ್ಕೂ ಅವ್ರು ಅವಮಾನ ಮಾಡಿದ್ದಾರೆ. ಯಾಕೆಂದ್ರೆ ಮುಸ್ಲಿಮ್ಸ್ ಜನಾಂಗದಲ್ಲಿ ಗೌರವಯುತವಾಗಿ ಬಾಳ್ತಾ ಇರುವಂತವ್ರು ಸಾವಿರಾರು ಕುಟುಂಬಗಳಿದಾವೆ. ಅವರೇ ಆದಂತ ಅನೇಕ ದಾನ ಧರ್ಮಗಳನ್ನ ಅವ್ರ ಅಲ್ಲಾದಲ್ಲಿ ಹೇಳ್ತೈತೆ, ಅನೇಕ ದಾನ ಧರ್ಮಗಳನ್ನ ಮಾಡಿ ಅಂತ ಹೇಳ್ತೈತೆ. ಇಂಥ ಒಂದು ಸಮಾಜಕ್ಕೆ ಅವರು ಕಳಂಕರಾಗಿದ್ದಾರೆ. ಖಂಡಿತವಾಗ್ಲೂ ಅವರು ಬೇಕಾಬಿಟ್ಟಿಯಾಗಿ ಮಾಧ್ಯಮದ ಮುಂದೆ ಕ್ಷಮೆಯನ್ನು ಕೇಳಿದ್ದಾರೆ. ಗೌರವಯುತವಾಗಿ ಮಾಧ್ಯಮದವ್ರನ್ನ ಕರೆದು ಗೌರವಯುತವಾಗಿ ಈ ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕು, ನಾನು ತಪ್ಪು ಮಾತಾಡೀನಿ ಅಂತ ಕ್ಷಮೆ ಕೇಳಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀನಿ, ಆಗ್ರಹ ಪಡಿಸ್ತೀನಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಜಮೀರ್ ಅಹಮದ್ ಖಾನ್ ಅವರೇ ಏನಾದರೂ ಬಹಿರಂಗವಾಗಿ ಕ್ಷಮೆ ಕೇಳಿಲ್ಲ ಅಂದ್ರೆ ಇಡೀ ರಾಜ್ಯದಾದ್ಯಂತ ನಮ್ಮ JDS ಸಂಘಟಿತವಾಗಿ ಅವರೆಲ್ಲೇ ಹೋದ್ರು ಪ್ರತಿಭಟನೆ ಮಾಡೋ ಮುಖಾಂತರ, ಕಪ್ಪು ಬಟ್ಟೆ ತೋರಿಸೋ ಮುಖಾಂತರ ಅವ್ರಿಗೆ ಉಗ್ರವಾದ ಹೋರಾಟವನ್ನು ಮಾಡಿ ಅವ್ರಿಗೆ ಬಿಸಿ ಮುಟ್ಟಿಸೋಂಥ ಕೆಲಸವನ್ನು ಮಾಡ್ತೀವಿ. ಇದೇ ರೀತಿ ಈ ಕರ್ನಾಟಕದ ಜನತೆ ಎಚ್ಚರಿಕೊಳ್ಳಬೇಕು. ಇಂಥ ಒಬ್ಬ ದುರಾಂಕಾರಿ ದುಡ್ಡಿನ ಅಹಮಿಂದ ಮಾತಾಡ್ತಿರುವಂತ ವ್ಯಕ್ತಿಗೆ ಮುಂದಿನ ದಿವಸಗಳಲ್ಲಿ ತಕ್ಕ ಪಾಠ ಕಲಿಸ್ಬೇಕು ಅಂತ